ಅಲ್ಲಿ ಕೂಡ ಮಹಾಲಿಂಗೇಶ್ವರನ ಕ್ಷೇತ್ರ. ಭಕ್ತರು ಬೇಡಿತನ ಕೊಡುವ ಇಷ್ಟಾರ್ಥ ದೇವತೆ ಸಖ್ಯ ದೇವತೆ ಸನ್ನಿಧಿ ಆಳಂದಅಂಗಡಿ 300-400 ವರ್ಷಗಳ ಇತಿಹಾಸವಿತ್ತು. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳದಿಂದ ಸರಿಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಿಯ ದೇವಸ್ಥಾನ ಕಾರ್ಕಳ ರಸ್ತೆಯಲ್ಲಿಂದ ಆಳಂದಅಂಗಡಿ ಎಂಬ ಊರಿನಲ್ಲಿ ನೆಲೆಸಿರುತ್ತಾರೆ. ಈ ದೇವಸ್ಥಾನದ ವೈಶಿಷ್ಟ್ಯವೆಂದರೆ ಇಲ್ಲಿ ಬಂದ ಭಕ್ತರು ತಮ್ಮ ಒಡವೆಗಳನ್ನ ಕಳೆದುಕೊಂಡಿದ್ದರೂ ಕೂಡ ಅಥವಾ ಕೋರ್ಟು ಕಚೇರಿಯಲ್ಲಿ ಹಿನ್ನಡೆಯಾಗಿದ್ದರೂ ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸುತ್ತಿದ್ದರೆ ಅಂತವರಿಗೆ ಒಳ್ಳೆಯದನ್ನ ಮಾಡುತ್ತದೆ. ದೇವಿಯ ಬಳಿಗೆ ಬಂದ ಭಕ್ತರು ಅಲ್ಲಿನ ನಡತೆಯ ಪ್ರಕಾರ ಕೋಲ ಎಂಬ ಅರಿಕೆಯನ್ನ ಹೊರುತ್ತಾರೆ. ದೇವಿಯನ್ನ ನಂಬಿದರೆ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಜನರ ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ ದೇವೇಗೌಡರು ಮತ್ತು ನಟ ದರ್ಶನ್ ಸುಮಾರು ಹೆಸರಾಂತ ಭಕ್ತರು ಇಲ್ಲಿನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ನನ್ನ ಹೆಸರು ಮನೀಷಾ ಅಂತ ಹೇಳಿ, ನಾನು ಇಲ್ಲೇ ಒಂದು ಖಾಸಗಿ ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ದು ತುಂಬ ವರ್ಷದಿಂದ ಇಲ್ಲಿ ಹರಕೆ ರೂಪದಲ್ಲಿ ಏನಾದರೂ ಹೇಳ್ಕೊಂಡ್ರೆ ನಡೆಯೋದನ್ನು ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಇತ್ತೀಚೆಗೆ ನನ್ನದೇ ಒಂದು ಚಿನ್ನ ಕಳೆದೋದಾಗ ಇಲ್ಲಿ ಒಂದು ಹರಕೆ ಮಾಡಿಕೊಂಡು ನಾನು ಅದೇ ಒಂದು 10 ನಿಮಿಷದೊಳಗಡೆ ಚಿನ್ನವನ್ನು ಪಡ್ಕೊಂಡಿದ್ದೀನಿ. ಅದು ನಾನು ನಿಜವಾಗೂ ದೇವರ ಕೃಪೆ ನಮ್ಮ ಮೇಲೆ ಇದೆ ಅಂತ ಅನ್ಕೋಬೋದು. ಮತ್ತು ನಾವೇನಾದರೂ ಅಂದ್ಕೊಂಡ್ರೆ ಅದನ್ನು ತೀರಿಸಿ ಅದು ಈಡೇರುವವರೆಗೆ ಏನಾದರೂ ಕೊಡಬೇಕು ಅಂತಿಲ್ಲ. ಎಲ್ಲ ಈಡೇರಿದ ಮೇಲೆ, ನಮ್ಮ ಆಸೆಗಳೆಲ್ಲ ಈಡೇರಿದ ಮೇಲೆ ದೇವರಿಗೆ ಒಂದು ಹರಕೆ ರೂಪದಲ್ಲಿ ಕೋಲನೋ ಅಥವಾ ಏನಾದರೂ ಅಗೆಲು ಸೇವೆಯನ್ನು ಕೊಟ್ಟರೆ ಅಷ್ಟೇ ಸಾಕು. ಇಲ್ಲಿ ದೇವರೇನು ದೊಡ್ಡದೇನು ಕೇಳ್ತಾ ಇಲ್ಲ, ಸಣ್ಣ ರೂಪದಲ್ಲಿ ಅಗೆಲು ಒಂದು 100 ರೂಪಾಯಿ ಒಳಗಡೆ ಆಗುತ್ತೆ. ಅಂಥದ್ದೊಂದು ಸೇವೆನೂ ಇಲ್ಲಿ ನಡೆಯುತ್ತೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ದೇವರ ಹತ್ರ ಹರಕೆ ತೀರಿಸ್ಕೊಂಡು ಅವ್ರ ಕೆಲಸವನ್ನು ಇಷ್ಟಾರ್ಥವನ್ನು ತೀರಿಸ್ಕೊಳ್ಬೋದು ಅಂತ ಹೇಳಿ. ಮನೋಹರ್ ಸಾಲೆ ಅಂತ ನಾನು ಇದೇ ಊರಿನಲ್ಲಿ ಬೆಳೆದಿಲ್ಲ. ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಎಂಬ ಗ್ರಾಮದಲ್ಲಿ ಈ ಸತ್ಯದೇವತಾ ಸನ್ನಿಧಿಯಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅಂತ ಒಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬ ಖುಷಿಯಾಗಿದೆ. ನಾನು ಇದೇ ಊರಿನಲ್ಲಿ ಬಿಟ್ಟು ಬೆಳೆದಿರುವಂಥ ಹುಡುಗ, ಇದು ನನ್ನ ತಂಗಿ ಮನೀಷಾ ಅಂತ. ನಾನಿವಾಗ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಾನು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಇದೇ ಪರಿಸರದಲ್ಲಿ ಓಡಾಡಿ ಆಮೇಲೆ ಇಲ್ಲಿ ಈ ಕ್ಷೇತ್ರದಿಂದ ಫಲಾನುಭವಿ ಕೂಡ ನಾನು. ಯಾವ ರೀತಿ ಅಂದರೆ ಒಂದು ಯಾವುದೇ ಕಷ್ಟ, ನಮಗೆ ಏನೇ ಕಷ್ಟ ಬಂದರೂ ನಾವಿಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗುವಂಥದ್ದು, ಅಥವಾ ಏನೇ ಶುಭ ಸಂದರ್ಭದಲ್ಲಿ ಇರುವಂಥ ಸಂದರ್ಭದಲ್ಲೂ ನಾವು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡೇ ನಾವು ಮುಂದುವರಿಯುವಂಥ ಇಲ್ಲಿ ಒಂದು ಪ್ರತೀತಿ ನಮ್ಮದು. ನಾವು ಅದು ನಂಬಿಕೆ ಕೂಡ ಹೌದು. ಹಾಗೆ ನಮ್ಮ ನಂಬಿಕೆಗಳಿಗೆ ಪ್ರತಿಯೊಂದು ಕಾರ್ಯಗಳಲ್ಲೂ ಈ ದೇವಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೊಂದು ಹೇಳಬೇಕಂದ್ರೆ ಈ ಕ್ಷೇತ್ರದಲ್ಲಿ ಕೇವಲ ಧಾರ್ಮಿಕ ಭಾವನೆಗಳಿಗೆ ಮಾತ್ರ ಅಲ್ಲದೆ ಸಾಮಾಜಿಕವಾಗಿ ಕೂಡ ಇಲ್ಲಿ ತುಂಬ ಪ್ರಸಿದ್ಧಿ ಪಡೆದಂಥ ಒಂದು ಕ್ಷೇತ್ರ ಇದು. ಒಂದು ಉದಾಹರಣೆ ಕೊಡಬೇಕಂದ್ರೆ ಇಲ್ಲಿ ಪ್ರತಿ ವರ್ಷ ಪುಸ್ತಕ ವಿತರಣೆ ಮಾಡ್ತಾರೆ. ಅದೇ ರೀತಿ ಸ್ಕಾಲರ್ಶಿಪ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಮುಂತಾದ ಹಲವಾರು ಆಸಕ್ತ ಕುಟುಂಬಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಕ್ಷೇತ್ರ ಇದೆ ಅಂತಂದರೆ ಅದು ನಮ್ಮ ಈ ಸತ್ಯದೇವತಾ ಸನ್ನಿಧಿ ಹಾಗೂ ಸೋಮನಾಥೇಶ್ವರಿ ಕ್ಷೇತ್ರ. ಈ ಕ್ಷೇತ್ರದಿಂದ ನಾನು ಕೂಡ ಒಬ್ಬ ಫಲಾನುಭವಿ ಅಂತ ಹೇಳೋದ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ನನ್ನ ತಂಗಿ ಇವಳು ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಸೇರಿ ಈ ಊರಿನಲ್ಲಿ ಹಲವಾರು ಮಂದಿ, ಇಲ್ಲಿ ಬಹುತೇಕ ಮಂದಿ ಇಲ್ಲಿ ಒಂದು ಫಲಾನುಭವಿಯಾಗಿ ನಾವು ಇಲ್ಲಿ ಆ ದೇವಿ ಆಶೀರ್ವಾದದಿಂದ ನಾವು ಇಷ್ಟೊಂದು ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಹಾಗೆ ಇಲ್ಲಿ ಅಮ್ಮನವರಿಗೆ ಒಳ್ಳೆ ಇಷ್ಟವಾದ ಸೇವೆ ಅಂದರೆ ಯಾವುದು? ಇಲ್ಲಿಯ ಸೇವೆ ಗಗ್ಗರ ಸೇವೆ ಅಂತ ಹೇಳ್ತಾರೆ. ಗಗ್ಗರ ಸೇವೆ ಅಂದರೆ ಒಂದು ಕೋಲ. ನಮ್ಮ ಇಲ್ಲಿ ಈ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಹೇಳುವುದಾದರೆ ಭೂತಕೋಲ ಅಂತ ಹೇಳ್ತಾರೆ. ಭೂತಕೋಲ ಅಂದರೆ ಗಗ್ಗರ ಸೇವೆ, ಒಂದು ದೇವಿಗೆ ಗಗ್ಗರ ಸೇವೆ. ಇಲ್ಲಿ ಪ್ರತಿ ಸೋಮವಾರ ಬಿಟ್ಟು ಪ್ರತಿ ದಿನ ಹಾಗೆ ಕೆಲವೊಂದು ದಿನಗಳಿದ್ದಾವೆ. ಆ ದಿನಗಳನ್ನು ಬಿಟ್ಟು ಬೇರೆ ಎಲ್ಲ ದಿನಗಳಲ್ಲೂ ಇಲ್ಲಿ ಭೂತಕೋಲ, ಹರಕೆ ಕೋಲ ನಡೀತಾ ಇರ್ತದೆ. ಸೊ ನಾವಿಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಅದು ಆದಷ್ಟು ಬೇಗ ಇಲ್ಲಿ ನಂದು ಅಂತಲ್ಲ, ತುಂಬ ಇಲ್ಲಿ ಬಂದಿರೋಂತಹ ಹಲವಾರು ಭಕ್ತಾದಿಗಳೆಲ್ಲ ಇಲ್ಲಿ ಒಂದು ಅವರ ಕೆಲಸ ನಡೆದು ಬಂದು ಇಲ್ಲಿ ಕೋಲ ನಡೀತಿರುವುದಕ್ಕೆ ಅದೊಂದು ಸಾಕ್ಷಿ. ನೀವು ದಿನಕ್ಕೆ ಪ್ರತಿದಿನ ಇಲ್ಲಿ ಕೋಲ ನಡೀತಿದೆ. ಹಾಗಾದರೆ ಪ್ರತಿದಿನ ಭಕ್ತರ ಒಂದು ಆಸಕ್ತರಿಗೆ ಏನಿದೆ ಅದೆಲ್ಲ ನೆರವೇರಿದೆ ಅಂತಲೇ ಇದರಲ್ಲಿ ನೀವು ತಿಳ್ಕೊಬಹುದು. ಯಾರು ಸುಮ್ಮನೆ ಬಂದು ಕೋಲ ಕೊಡೋದಿಲ್ಲ. ನಿಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೋಲ ಅಂತ ಕರೀತಾರೆ, ಭೂತಕೋಲ ಅಂತ ಕರೀತಾರೆ. ಅದನ್ನ ಯಾವ ಥರ ಅಂತ ಹೇಳ್ತೀರಾ? ಬೇರೆ ಭೂತಕೋಲ ಅಂತ ಅಂದರೆ ನಾವಿಲ್ಲಿ ಪ್ರಾರ್ಥನಾ, ಇಲ್ಲಿ ನಾವು ದೇವರನ್ನು ಹೇಗೆ ನಂಬ್ತೀವೋ ಅದೇ ರೀತಿ ದೈವ ಅನ್ನೋದು ನಮ್ಮದೊಂದು ತುಳುನಾಡಿನಲ್ಲಿ ಬಂದಿರೋಂಥ ಒಂದು ಪ್ರಾಚೀನ ಒಂದು ಆರಾಧನಾ ಪದ್ಧತಿ. ನಾವು ಇಲ್ಲಿ ದೇವರನ್ನು ಯಾವ ರೀತಿ ಕಾಣ್ತೀವೋ ಅದೇ ರೀತಿ ದೈವ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ನಾವು ದೇವರನ್ನು ಹೇಗೆ ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆ ದೈವಗಳನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ. ಇದು ದೈವಗಳು ಒಂದೊಂದು ಅವತಾರಗಳು, ದೇವರ ಒಂದೊಂದು ಅವತಾರಗಳು. ಹಾಗೆ ಇಲ್ಲಿ ನಾವು
ದೇವರು ಕೆಲಸ ಮಾಡಿಸುವಂಥದ್ದು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ದೈವಗಳು ಆದಷ್ಟು ಬೇಗ ಮಾಡಿಸ್ಕೊಡ್ತಾರೆ ಅಂತ ಅನ್ನೋದಕ್ಕೆ ತುಂಬ ಪ್ರತೀತಿಗಳಿದ್ದಾವೆ. ಇಲ್ಲಿ ಕೆಲವೊಂದು ನಿದರ್ಶನಗಳು, ಇಲ್ಲಿ ಚಿನ್ನ ಕಳೆದು ಹೋಗಿರುವಂಥದ್ದನ್ನು ಒಂದು ದಿನದಲ್ಲಿ ರಿಟರ್ನ್ ತೆಗೆದುಕೊಳ್ಳುವಂಥ ಒಂದು ಕೆಲಸಗಳಾಗಿದೆ. ಇಲ್ಲಿ ಒಬ್ರದ್ದು ನಾವೇ ಕಣ್ಣಾರೆ ಕಂಡಿರುವಂಥದ್ದು. ಒಬ್ಬರು ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಒಂದು ಬಂದಿದ್ರು ಇದು ಸಂಕ್ರಾಂತಿ ಟೈಮಲ್ಲಿ, ಪ್ರತಿ ಸಂಕ್ರಾಂತಿ ಟೈಮಲ್ಲಿ ಇಲ್ಲಿ ಅಗೆಲು ಸೇವೆ ಅಂತ ನಡೆಯುತ್ತದೆ. ಒಬ್ಬರು ಮಹಿಳೆಯೊಬ್ಬರು ಬಂದಿದ್ದರು. ಅವರು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವ್ರದ್ದು ಚಿನ್ನ ಕಳೆದು ಹೋಗಿತ್ತು. ಅವರು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಚಿನ್ನ ಸಿಕ್ಕಿರುವಂಥದ್ದು. ಅದೇ ರೀತಿ ಹಣ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಆಗಿಲ್ಲ ಇದ್ದರೆ, ನಮ್ಮದು ಒಂದು ನಿದರ್ಶನ ಹೇಳಬೇಕಂದ್ರೆ, ನಾವು ಒಂದು ಕೆಲಸ ಆಗಬೇಕಿತ್ತು, ಅದು ಕೆಲಸ ಆಗಿರಲಿಲ್ಲ. ಆ ಕೆಲಸ ಆಗೋ ತನಕ ನಾವು ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ವಿ, ಅದು ಆಗಿದೆ. ಸೊ ಅದು ಅಂಥದ್ದೊಂದು ಬಹಳ ಶಕ್ತಿಯುತವಾದಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ತುಂಬ ದೊಡ್ಡವರು ಭಕ್ತಾದಿಗಳಿದ್ದಾರೆ. ತುಂಬ ಬಡವರಿಂದ ಹಿಡಿದು ತುಂಬ ಶ್ರೀಮಂತರವರೆಗೂ ಭಕ್ತಾದಿಗಳಿದ್ದಾರೆ. ಪ್ರತಿಯೊಂದು ಇಲ್ಲಿ ಸೇವೆ ಅನ್ನೋದು ಒಂದು ಸಿಂಪಲ್ ಸೇವೆ. ಇಲ್ಲಿ ಹರಕೆ ಸೇವೆ ಮತ್ತೊಂದು ಅಗಿಲು ಸೇವೆ ಅಂತ ನಡೆಯುತ್ತದೆ. ಅಗಿಲು ಸೇವೆ ಪ್ರತಿ ಸಂಕ್ರಾಂತಿಯ ದಿನ ನಡೆಯುತ್ತದೆ. ಯಾಕಂದರೆ ಯಾರಿಗೆಲ್ಲ ಭೂತಕೋಲ ಮಾಡುವಂತಹ ಶಕ್ತರಿಲ್ವೋ ಅವರೆಲ್ಲ ಬಂದು ಹರಕೆ ರೂಪದಲ್ಲಿ ಅಗಿಲು ಸೇವೆನೂ ಮಾಡ್ತಾರೆ. ಅದೇ ಹರಕೆ ರೂಪದಲ್ಲಿ ಏನೇನು ಕೊಡ್ತಾರೆ ದೇವಿಗೆ? ದೇವಿಗೆ ಇಲ್ಲಿ ಪೂರ್ಣ ಸಸ್ಯಾಹಾರ ಇಲ್ಲಿ ಅಗೆಲು ಮಾಡುವಂಥದ್ದು. ಬೇರೆ ಯಾವುದೇ ಮಾಂಸಾಹಾರ ಯಾವುದೇ ಇಲ್ಲಿ ಸಮರ್ಪಣೆ ಆಗೋದಿಲ್ಲ. ಇಲ್ಲಿ ಬರೀ ಸಸ್ಯಾಹಾರ ಅಂದರೆ ನೀವು ಅವಲಕ್ಕಿಯಿಂದ ಮಾಡಿರುವಂತಹ ಒಂದು ಪಂಚಕಜ್ಜಾಯ ರೀತಿಯಲ್ಲಿ ಸಮರ್ಪಣೆ ಆಗುವಂಥದ್ದು. ಆಮೇಲೆ ಹರಕೆ ರೀತಿಯಲ್ಲಿ ಬೇರೆ ಏನಂತಂದರೆ ನಾವು ಭೂತಕೋಲಕ್ಕೆ ಅದೊಂದು ಬರ್ತಾರೆ. ಆಮೇಲೆ ಬೇರೆ ಏನಾದರೂ ಈಗ ಬೆಳ್ಳಿಯ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಅಥವಾ ಅನ್ನದಾನದ ರೂಪದಲ್ಲಿ ಪ್ರತಿ ಸಂಕ್ರಾಂತಿಯ ದಿನದಂದು ಇಲ್ಲಿ ಅನ್ನದಾನ ನಡೆಯುತ್ತದೆ. ಸಾವಿರಾರು ಜನ ಬಂದು ಇಲ್ಲಿ ಪ್ರತಿ ಸಂಕ್ರಾಂತಿಯ ದಿನದಂದು ಬಂದು ಊಟ ಮಾಡಿ ಹೋಗುವಂಥ ಒಂದು ಪ್ರತೀತಿ ಇದೆ. ಅದೇ ರೀತಿ ಇಲ್ಲಿ ವಿದ್ಯಾದಾನವೂ ನಡೀತದೆ. ವಿದ್ಯಾದಾನ ಅಂದರೆ ಪ್ರತಿ ಓದುವ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಮಾಡ್ತಾರೆ, ಸ್ಕಾಲರ್ಶಿಪ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಇಲ್ಲಿ ನಡೀತಿರುವಂತಹ ಒಂದು ಹರಕೆಯ ರೂಪದಲ್ಲಿ ನಾವು ಸಹಾಯ ಮಾಡಬಹುದು. ಉಚಿತ ಪುಸ್ತಕ ವಿತರಣೆ ನಡೀತಾ ಉಂಟು. ನಾನು ಮೋಹನ್ ದಾಸ್, ಈ ಕ್ಷೇತ್ರದ ಭಕ್ತ ಮತ್ತು ಹಳದಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯನಾಗಿದ್ದೇನೆ. ನಮ್ಮ ತುಳುನಾಡಿನಲ್ಲಿ ಅಗಿಲ ಸೀಮೆ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧಿಯಾಗಿರುವಂಥದ್ದು, ಅರಸರ ಆಳ್ವಿಕೆಯಿಂದ ಒಳಪಟ್ಟಂಥದ್ದು. ಈ ಕ್ಷೇತ್ರದಲ್ಲಿ ಇಲ್ಲಿ ಕಲ್ಲಿನ ದೇವಸ್ಥಾನ ಇದೆ. ಅನೇಕ ಕಾರಣಿಕ ಕ್ಷೇತ್ರಕ್ಕೆ, ನಮ್ಮ ಕಾರಣಿಕ ಕ್ಷೇತ್ರಕ್ಕೆ ದೇಶಾದ್ಯಂತ ಅನೇಕ ಮಂದಿ ಬಂದು ಅವರ ಏನು ಹರಕಿದೆ, ಕಷ್ಟ ಇದೆ, ಅದನ್ನು ಬೇಡಿಕೊಂಡು ಪರಿಹಾರದ ನಂತರ ಈ ಕ್ಷೇತ್ರದಲ್ಲಿ ಅನೇಕ ಸೇವೆ ಸಲ್ಲಿಸಿರುವಂಥದ್ದು ಇಲ್ಲಿ ಅತ್ಯಂತ ಒಂದು ಪ್ರತೀತಿ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಬಂದಿದ್ದಾರೆ. ಹಾಗೆಯೇ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿಯವರು ಬಂದಿದ್ದಾರೆ. ಕಬಡ್ಡಿಯ ಕ್ಯಾಪ್ಟನ್ ಆಗಿದ್ದ ಮಮತಾ ಪೂಜಾರಿ ಅವರು ಬಂದಿದ್ದಾರೆ. ಮೊನ್ನೆ ತಾನೇ ದೇಶದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಪ್ರಧಾನಿ ಜೈಲ್ ಸಿಂಗ್ ಅವರ ಮೊಮ್ಮಗ ಇಂದರ್ಜಿತ್ ಸಿಂಗ್ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಲೆವೆಲ್ನ OBCA ಮೋರ್ಚಾದ ಅಧ್ಯಕ್ಷರು. ಅವರು ಬಂದು ಇಲ್ಲಿ ನಮ್ಮಲ್ಲಿ ಸೇವೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಅನೇಕ ಗಣ್ಯರು, ನಮ್ಮ ಚಿತ್ರನಟ ದರ್ಶನರು ಬಂದಿದ್ದಾರೆ. ಹಾಗೆ ನಮ್ಮ DV ಸದಾನಂದಗೌಡರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಮೊನ್ನೆ ತಾನೇ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ ಮಹಾಲಿಂಗ ನಾಯ್ಕ ಅವರೆಲ್ಲ ಬಂದಿದ್ದಾರೆ. ನಮ್ಮ ಹರಕೆಗಳನ್ನು ಏನು ಈಡೇರಿತು ಆ ನಂತರ ಬಂದು ಅನೇಕ ಸೇವೆಗಳನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ವಾರದ 6 ದಿನ ಇಲ್ಲಿ ನಿತ್ಯ ಕೋಲಾಗುತ್ತೆ. ಸೋಮವಾರ ಒಂದು ದಿನ ಹೊರತುಪಡಿಸಿ ದಿನಕ್ಕೆ 3 ಕೋಲದ ಹಾಗೆ ಪ್ರತಿದಿನ ಅದೊಂದು ನಮ್ಮ ಸತ್ಯದೇವತೆಗೆ ಕೋಲ ಆಗುವಂಥದ್ದು ಇಲ್ಲಿ ಪ್ರತೀತಿ. ಅತ್ಯಂತ ಸೂಕ್ಷ್ಮ ಖರ್ಚಿನಲ್ಲಿ ಅಲ್ಲಿ ಏನು ಸೇವೆಗಳು ನಡೆಸಬೇಕಾದ್ರೆ ಅತ್ಯಂತ ಸಣ್ಣ ಖರ್ಚಿನಲ್ಲಿ ಮೊತ್ತದಲ್ಲಿ ಈ ಒಂದು ಸೇವೆ ರೀತಿಯಲ್ಲಿ ನಡೆಸ್ತಾರೆ. ಈ ಕ್ಷೇತ್ರಕ್ಕೆ ಏನು ಜನಸಾಮಾನ್ಯರು ಏನು ತಮ್ಮ ಹರಕೆಗಳನ್ನು ಸಲ್ಲಿಸಿ ಇಲ್ಲಿ ಇದು ಕೊಡ್ತಾರ, ಅದನ್ನು ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಪುಸ್ತಕ ವಿತರಣೆ ಮೂಲಕ ನಾಡ್ದು 14 ತಾರೀಕಿಗೆ ಪುಸ್ತಕ ವಿತರಣೆ ಸುಮಾರು 6,000 ಮಕ್ಕಳಿಗೆ ಪ್ರತಿ ವರ್ಷ 24ನೇ ವರ್ಷದ ಪುಸ್ತಕ ವಿತರಣೆ. ಈ ವರ್ಷ ವಿಶೇಷವಾಗಿ ನಮಗೆ ಭಾರತ ಕಬಡ್ಡಿ ತಂಡದ ನಾಯಕ ಪವನ್ ಶೆರಾವತ್ ಅವರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಬರ್ತಾರೆ. 6,000 ಮಕ್ಕಳಿಗೆ ಪುಸ್ತಕ ಕೊಡ್ತಾರೆ. ಪ್ರತಿ ಸಂಕ್ರಮಣದ ದಿನ ಇಲ್ಲಿ ಅನ್ನದಾನ ನಡೆಯುತ್ತೆ. ಒಂದು 4,000 ರಿಂದ 5,000 ಜನ ಇದನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಪ್ರತಿ ಸಂಕ್ರಮಣಕ್ಕೆ ಅಗೆಲ್ ಸೇವೆ ಅನ್ನುವಂಥದ್ದಿದೆ. ಅತ್ಯಂತ ಸೂಕ್ಷ್ಮ ಕರೆ, ಕೇವಲ 100 ರೂಪಾಯಿ ಕೊಟ್ಟರೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿರುವಂಥದ್ದು ಇಲ್ಲಿನ ವಿಶೇಷವಾದ ಪೂಜೆಗಳು ಏನೇನಿದೆ? ವಿಶೇಷ ಪೂಜೆ ಅಂದರೆ ಒಂದು ಸತ್ಯದೇವತೆಗೆ ಅಗೆಲ್ ಸೇವೆ ಅಂತ ಹೇಳುವಂಥದ್ದು, ಪ್ರತಿ ಸಂಕ್ರಮಣಕ್ಕೆ ಆಗುವಂಥದ್ದು ಅಗೆಲ್ ಸೇವೆ ಕೇವಲ 100 ರೂಪಾಯಿ. ಮತ್ತೊಂದು ರಾಶಿ ಪೂಜೆ ಅಂತಿದೆ, ಅದರ ಹೊತ್ತಿಗೆ. ಮತ್ತು ಬೇರೆ ವಿಶೇಷಗಳು ನೀವು ಹರಕೆಯನ್ನು ಹೇಳಿಕೊಂಡು ಅದಕ್ಕೆ ನಾವು ವಿಶೇಷವಾಗಿ ಏನು ಇಲ್ಲಿ
ಇಂಥದ್ದೇ ಅದಕ್ಕೆ ಮೊತ್ತ ಅಂತ ಇಷ್ಟೊತ್ತು ಇಲ್ಲ. ನಿಮ್ಮೇನು ಹರಕೆ ಇದೆ ಅದನ್ನು ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಸತ್ಯದೇವತೆ ಪ್ರಸನ್ನ. ನನ್ನ ಹೆಸರು ಹರಿಣಾಶಿ ಲತೀಶ್ ಅಂತ. ನಾನು ಪಾಡಿಪಲ್ಯ ಮನೆತನದವಳು. ನನ್ನ ತಂದೆಯವರು ಇವರು ಲಕ್ಷ್ಮಣ್ ಪೂಜಾರಿ ಅಂತ, ಅವರು ಕೂಡ ಪಾಡಿಪಲ್ಯದವರೇ. ನನ್ನ ಪತಿಯವರಾದ ಎಂ ಲತೀಶ್ ಕುಮಾರ್, ಇವರು ನನ್ನ ತಾಯಿಯವರು ಕುಸುಮಾವತಿ. ಹಾಗೆಯೇ ನಮ್ಮ ಪಾಡಿಪಲ್ಯ ಮನೆತನ ಹೆಣ್ಣು ಕುಟುಂಬ, ಹಾಗಾಗಿ ನಮ್ಮ ಅತ್ತೆಯವರಾದ ಇವರು ರತ್ನ. ಹಾಗೆಯೇ ನಮ್ಮ ಮಕ್ಕಳು ಇಬ್ಬರು ಮಕ್ಕಳು ಕಲಿಯುತ್ತಿದ್ದಾರೆ. ಇವಳೊಬ್ಬಳು ಫಸ್ಟ್ PUC ಆಗಿ ಈಗ ಸೆಕೆಂಡ್ ಇಯರ್ PUCಯಲ್ಲಿದ್ದಾಳೆ. ದೊಡ್ಡವಳು ಕಲಿತು ನರ್ಸಿಂಗ್ ಕಲಿತು ಇವಾಗ ತಾನೇ ಮಂಗಳೂರು SVS ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ನಮ್ಮದು ಈಗ ಕೂಡು ಕುಟುಂಬ ಇದ್ದು ಇವಾಗ ತಾನೇ ನಾವು ಡಿವೈಡ್ ಆಗಿ ಈಗ ಅಲ್ಪ ಸ್ವಲ್ಪ ಅಲ್ಲೇ ನಮ್ಮ ಪಾಡಿಪಲ್ಯ ಮನೆತನದಲ್ಲೇ ಹತ್ತಿರದಲ್ಲಿ ನಾವೆಲ್ಲ ಮನೆ ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದೇವೆ. ತುಂಬ ಒಳ್ಳೆ ರೀತಿಯ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದ್ರೂ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ನಾವು ಹೂ ಅಂತ ಕೂಗಿದ್ರೆ ಸಾಕು ಎಲ್ಲರೂ. ಇವತ್ತು ಅಮ್ಮನವ್ರಿಗೆ ಏನು ಸೇವೆ ಮಾಡಿಸಿ? ಇವತ್ತು ನಾವು ನಮ್ಮ ಮಗಳು ವಿದ್ಯಾಭ್ಯಾಸಕ್ಕಾಗಿ ಅವಳು ಒಂದು ಹರಕೆ ಹೊತ್ತಿದ್ಲು. ಅಂದ್ರೆ ನಾನು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿ ಮುಂದಿನ ಜೀವನಕ್ಕಾಗಿ ನಾನು ಒಂದು ಕೆಲಸವನ್ನು ಸೇರ್ಬೇಕಾದ್ರೆ ನಾನು ಒಂದು ಅಮ್ಮನಿಗೆ ಒಂದು ಹರಕೆಯನ್ನು ಕೊಟ್ಟು ನನ್ನ ಒಂದು ವೃತ್ತಿ ಜೀವನ ಮುಂದುವರಿಸಬೇಕಾಗಿದ್ರೆ ನನಗೆ ಕೆಲಸ ಬೇಕು. ಆ ಒಂದು ಕೆಲಸವನ್ನು ಒದಗಿಸಿಕೊಡಬೇಕಾದ್ರೆ ತಾಯಿಯ ಆಶೀರ್ವಾದ ಖಂಡಿತವಾಗಿ ಬೇಕು. ತಾಯಿ ನನಗೆ ನೆರವೇರಿಸಿ ಕೊಡ್ಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅವಳು ತಾಯಿಗೆ ಬೆಳ್ಳಿಯ ಸೀರೆಯ ಹರಕೆಯನ್ನು ಹೊತ್ತಿದ್ದಾಳೆ. ಹಾಗೆಯೇ ನಾನೊಂದು ಮನೆ ಕಟ್ಟಬೇಕು. ಎಲ್ಲೂ ನಾವು ಕೂಡ ಇದ್ರು, ಯಾವ ಒಂದು ಹುದ್ದೆಯಲ್ಲಿದ್ರು, ಯಾವುದೇ ಒಂದು ಸಂಸ್ಥೆಯಲ್ಲಿದ್ರು ನಮಗೆ ಒಂದು ಮನೆ ಬೇಕೆನ್ನುವ ದೃಷ್ಟಿಯಲ್ಲಿ ನಾನು ಕೂಡ ಕಳೆದ 12 ವರ್ಷಕ್ಕಿಂತ ಮುಂಚೆ ಈ ಒಂದು ಪಾಡಿಪಲ್ಯ ಮನೆ ಹತ್ತಿರದಲ್ಲಿ ನಾನು ಕೂಡ ಒಂದು ಮನೆಯನ್ನು ಕಟ್ಟಬೇಕಂತ ಅಮ್ಮನಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡೆ. ಬಂದು 1 ತಿಂಗಳ ಇಲ್ಲಿ ಅಗಿಲು ಸೇವೆ ಇರ್ತದೆ ಸಂಕ್ರಮಣ ದಿವಸ. ಆವತ್ತು ನಾನು ಬಂದೊಂದು ಹರಕೆ ಹೊತ್ಕೊಂಡೆ, ದೇವಿ ನನಗೂ ಕೂಡ ಎಲ್ಲರ ತರ ಒಂದು ಮನೆ ಬೇಕು, ಮನೆಯಲ್ಲಿ ವಾಸಿಸಬೇಕು, ಎಲ್ಲಾದ್ರೂ ನನಗೆ ಒಂದು ಜಾಗ ಬೇಕು, ಜಾಗದಲ್ಲಿ ನಾನು ಆ ಮನೆ ಕಟ್ಟಬೇಕು, ನಮ್ಮ ಕೂಡು ಕುಟುಂಬ ಇರ್ಬೇಕಂತ. ಹಾಗೆ 12 ವರ್ಷದ ಮುಂಚೆ ನಾವು ಒಂದು ಪಾಡಿಪಲ್ಯದಲ್ಲೇ ನಾವು ಒಂದು ಮನೆ ಕಟ್ಟಿದ್ವಿ. ಮನೆ 1 ವರ್ಷದ ಒಳಗಡೆ ನೆರವೇರಿಸಬೇಕಂತ ನಾವು ಇಲ್ಲಿ ಸತ್ಯದೇವತೆ ಅಮ್ಮನಲ್ಲಿ ನಾನು ಕೇಳಿಕೊಂಡೆ. 1 ವರ್ಷದ ಒಳಗಡೆ ನನ್ನ ಮನೆ ಆಯ್ತು. ಖಂಡಿತವಾಗಿಯೂ ತಾಯಿ ಆಶೀರ್ವಾದದಿಂದ ನನ್ನ ಮನೆ ಆಗಿದೆ ಅಂತ ಹೇಳಿ. ನಾನು PH ಶೆಟ್ಟಿ ಮಚ್ಚ. ಈ ಒಂದು ಸೋಮನಾಥೇಶ್ವರಿ ದೇವಸ್ಥಾನ ಮತ್ತು ಸತ್ಯದೇವತೆ ದೇವಸ್ಥಾನ ಇದರ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮತ್ತು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇದರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದಂಥ ಒಂದು ಅನುಭವ ನನಗಿದೆ. ಸುಮಾರು 30-40 ವರ್ಷಗಳಿಂದ ಈ ಒಂದು ದೇವಸ್ಥಾನದ ಬಗ್ಗೆ ನಾನು ಅರಿತಿದ್ದೇನೆ. ಬಹಳ ಒಂದು ಕಾರಣಿಕದ ಒಂದು ದೇವಸ್ಥಾನ. ನಾವು ಯಾವುದೇ ಕೆಲಸದ ಬಗ್ಗೆ ಇಲ್ಲಿ ನಾವು ಈ ದೇವಿಯಲ್ಲಿ ಸತ್ಯದೇವತೆಯಲ್ಲಿ ಪ್ರಾರ್ಥಿಸಿಕೊಂಡಾಗ ಆ ದೇವತೆ ಖಂಡಿತ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಒಂದು ನಿರ್ವಿಘ್ನವಾಗಿ ನೆರವೇರಿಸುವಂಥ ಒಂದು ಮಹಾತಾಯಿ ಈ ಸತ್ಯದೇವತೆ. ಯಾಕಂದರೆ ಇವತ್ತು ಕಲ್ಲುರ್ತಿ ಕಲ್ಕೂಡ ಕಾಯ ಬಿಟ್ಟು ಮಾಯವಾದಂಥ ಸ್ಥಳ ನಮ್ಮ ಅಜಿಲ ಸೀಮೆಯ ಅರಸರ ವೇಣೂರಿನಲ್ಲಿ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಹಳ ಒಂದು ಮಹತ್ವ ಉಂಟು. ಇವತ್ತು ವೇಣೂರು ಕೂಡ ಅಜಿಲ ಅರಸರ ಸೀಮೆಯ ಒಂದು ಒಳಪಟ್ಟಂಥ ಕ್ಷೇತ್ರ. ಅಲ್ಲಿ ಕೂಡ ಮಹಾಲಿಂಗೇಶ್ವರನ ಕ್ಷೇತ್ರ ಉಂಟು. ಆ ಕ್ಷೇತ್ರದಲ್ಲಿ ಈ ಒಂದು ದೇವತೆ ಮತ್ತು ಅಣ್ಣ ತಂಗಿಯರು ಒಟ್ಟಾಗಿ ಕಾಯ ಬಿಟ್ಟು ಮಾಯ ಸೇರಿದ್ದಾರೆ. ಅಂಥ ಒಂದು ಪವಾಡ ಪುರುಷರ ಈ ಪುಣ್ಯ ಕ್ಷೇತ್ರ ಮೂಲ ಸ್ಥಾನ ಇವತ್ತು ಈ ವೇಣೂರು ಅಜಿಲ ಸೀಮೆಯಾಗಿದೆ. ಇಲ್ಲಿಯ ಅರಸರಾದ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸತ್ಯದೇವತೆ ದೇವಸ್ಥಾನದ ಆಡಳಿತದಾರರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶಿವಪ್ರಸಾದ್ ಅಜಿಲರ ಒಂದು ನೇತೃತ್ವದಲ್ಲಿ ಇಲ್ಲಿ ಬಹಳ ಒಂದು ಉತ್ತಮವಾದ ಕೆಲಸ ಕಾರ್ಯಗಳು ನಡೀತಾ ಉಂಟು. ಸಾಮಾಜಿಕ ಕಾರ್ಯಗಳು ಕೂಡ ನಡೀತಾ ಉಂಟು. ಕಳೆದ 24 ವರ್ಷಗಳಿಂದ ಇಲ್ಲಿಯ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ, ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ, ಹಾಗೆಯೇ ನಿವೃತ್ತ ಸೈನಿಕರನ್ನು ಗೌರವಿಸಿ ಗುರುತಿಸುವಂಥ ಕಾರ್ಯಕ್ರಮ, ಹೀಗೆ ಹಲವಾರು ಉಚಿತ ವೈದ್ಯಕೀಯ ಶಿಬಿರ, ಹೀಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಇವತ್ತು ಈ ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ದಾರೆ. ಶಿವಪ್ರಸಾದ್ ಜಿಲ್ಲೆ ಒಂದು ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಈ ಒಂದು ದೇವಸ್ಥಾನ ನಡೀತಾ ಉಂಟು. ಪ್ರತಿ ವರ್ಷ